ಇವತ್ತಿನಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಈ ಸಂದರ್ಭದಲ್ಲಿಯೇ ಬೆಳಗಾವಿ ಜಿಲ್ಲೆಗೆ ವಿಭಜನೆಯ ವಿಚಾರ ಸದ್ದು ಮಾಡ್ತಾ ಇದೆ. ಗೋಕಾಕ್ ಹಾಗೂ ಚಿಕ್ಕೋಡಿ ಜಿಲ್ಲೆ ಮಾಡುವಂತೆ ಪಟ್ಟು ಜೋರಾಗ್ತಾ ಇದೆ. ಸತೀಶ್ ಹಾಗೂ ಬಾಲಚಂದ್ರ ಜಾರಕಿಹೊಳಿಯಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಲಾಗಿತ್ತು. ಬೆಳಗಾವಿ ಜಿಲ್ಲೆ ವಿಭಜನೆಗೆ ಸಿಎಂ ಬಳಿ ಕೇಳಿದ್ದೇವೆ, ಅಭಿಪ್ರಾಯದ ಬಳಿಕ ಅಂತಿಮ ತೀರ್ಮಾನದ ಭರವಸೆಯನ್ನು ಕೊಟ್ಟಿದ್ದಾರೆ. ಸಿಎಂ ಭೇಟಿ ಬಳಿಕ ಜಾರಕಿಹೊಳಿ ಬ್ರದರ್ಸ್ ಬೆಳಗಾವಿ ಜಿಲ್ಲೆ ವಿಭಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಿಎಂ ಜೊತೆಗಾದಂತಹ ಚರ್ಚೆಯ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಏನು ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು ಆ ವಿಚಾರವನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲಾ ವಿಭಜನೆಯ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿದೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಅಂಥೇಳಿ ಪಟ್ಟನ್ನು ಹಿಡಿದಿರುವಂಥದ್ದು ಹಲವು ವರ್ಷಗಳಿಂದಿರುವಂತಹ ಕೂಗು ಈ ಬಾರಿ ಆದರೂ ಕೂಡ ಸಮ್ಮತಿಯನ್ನು ಸೂಚಿಸಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮೂರು ಇದೆ ಎರಡೂ ಇದೆ ಅಂದರೆ ಚಿಕ್ಕೋಡಿ ಮತ್ತು ಗೋಕಾಕ್. ಒಂದು ಕಡೆ ಅಥಣಿ ಮತ್ತೊಂದು ಕಡೆ ಬೈಲು ಇಲ್ಲ ಅದು ಯಾವುದೂ ಆಗಲಿಕ್ಕೆ ಕಷ್ಟದ ಕೆಲಸ. ಯಾಕಂದ್ರೆ ಮುಂಚೆ ಇವೆಲ್ಲ ಶಿಫಾರಸು ಆಗಿದ್ದು, ಇದಕ್ಕೆ ಭೌಗೋಳಿಕ ಹಿನ್ನೆಲೆ ಇದೆ, ಆರ್ಥಿಕ ಹಿನ್ನೆಲೆ, ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು 20 ವರ್ಷಗಳಿಂದ ರೆಕಮೆಂಡ್ ಆಗಿದಂಥ ಇವು ಜಿಲ್ಲೆಗಳು. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಈ ಬೇಡಿಕೆ ಈಡೇರುತ್ತಾ? ಇಲ್ಲ, ನೋಡೋಣ. ಆದಷ್ಟು ಬೇಗ ಇತ್ಯರ್ಥ ಮಾಡಲಿಕ್ಕೆ ಹೇಳಿದ್ದೀವಿ. ಆದರೆ ಒಳ್ಳೆಯದು, ವಿಭಜನೆ ಆಗೋದು ಒಳ್ಳೆಯದು. ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅಪಾಯಿಂಟ್ಮೆಂಟ್ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿನ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು, ಅಶೋಕ್ ಪೂಜಾರಿ ಅವರು, ಉಸ್ತುವಾರಿ ಸಚಿವರು, ವಕೀಲ ಸಂಘದ ಎಲ್ಲ ಅಧ್ಯಕ್ಷರು, ಎಲ್ಲ ಪ್ರಮುಖರು, ಇಡೀ ಎರಡೂ ಕ್ಷೇತ್ರ ಗೋಕಾಕ್ ಅರಬಾಂ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಂತೇಳಿ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು, ನಾವು ಹೇಳಿದ್ದೀವಿ, ಅಶೋಕ್ ಪೂಜಾರಿಯವರು ಮಾತಾಡ್ರು. ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಇದು ಬೆಳಗಾವಿ. ಇದು ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತು. ಇಬ್ಬರು ಕೂಡ ಗೋಕಾಕ್ ಮತ್ತು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಳನ್ನು ಮಾಡುವಂತೆ ಪಟ್ಟನ್ನು ಹಿಡಿದವರು. ಇದೇ ವಿಚಾರವನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ರೂಪದಲ್ಲಿ ಮಾಡಿಕೊಂಡಿದ್ದಾರೆ. ಇದಾದ ಮೇಲೆ ಮಾಧ್ಯಮಗಳನ್ನು ಅವರು ಉದ್ದೇಶಿಸಿ ಮಾತನಾಡಿರುವಂಥದ್ದು. ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ ಅಂಥೇಳಿ.